ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ಲರೂ ಏನು ಮಾಡ್ತಿದ್ದೀರಾ? ಸಂಡೇ ಇವತ್ತು ಎಲ್ಲರೂ ಮನೆಯಲ್ಲೇ ರೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ತುಂಬ ದಿನಗಳಾಗಿತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಹಸು ಅಥವಾ ಕರು ಸೌಂಡ್ ಮಾಡೋದು. ಇವತ್ತು ಪಕ್ಕದ ಮನೆ ಹಸು ಸೌಂಡ್ ಮಾಡ್ತಾಯಿದೆ. ತುಂಬ ಯಾವಾಗಲೂ ಫೇಸ್ಬುಕ್ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಏನು ಓಪನ್ ಮಾಡಿ ನೋಡಿದ್ರೂ ಜಾಸ್ತಿ ನಾನು ನೋಡಬೇಕಾದ್ರೆ ನನಗೆ ಆ ಥರ ವೀಡಿಯೋಸ್ ಬರ್ತಾವೋ ಅಥವಾ ಎಲ್ರಿಗೂ ಹಂಗೆ ಬರ್ತಾವೋ ಗೊತ್ತಿಲ್ಲ. ನನಗೆ ಜಾಸ್ತಿ ವೀಡಿಯೋಸ್ ಬರುತ್ತೆ. ಆಸ್ತಿ ವಿಚಾರಕ್ಕೆ ಅಲ್ಲಿ ಅಣ್ಣ ತಮ್ಮದಿರ ಮಧ್ಯೆ ಕೊಲೆ ಆಯಿತು, ಇಲ್ಲಿ ತಂದೆ ಸಾಯಿಸಿದ್ರು, ಅವ್ವ ಮಕ್ಕಳು ತಾಯಿ ಜೊತೆ ಮಗ ಸೇರ್ಕೊಂಡು ತಂದೆ ಕೊಲೆ ಮಾಡಿದ, ಬರೀ ಇಂಥವೇ ಬರ್ತಾವಲ್ಲ. ಯಾಕೆ? ನಾನು ಯೋಚನೆ ಮಾಡೋದು, ಆಸ್ತಿಗೋಸ್ಕರ ಜಗಳಾಡ್ತು ಅಂತ ಬಂದರೆ ಜಗಳ ಆಗೋದಾಗಲಿ, ಕೊಲೆ ಆಗೋದಾಗಲಿ, ಹೊಡೆದಾಗೋದಾಗಲಿ ಆಗ್ತಿರೋದು ಅಣ್ಣ ತಮ್ಮದಿರ ಮಧ್ಯೆ, ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಕಳ ಮಧ್ಯೆನೇ ಆಗ್ತಾಯಿರೋದು. ಯಾಕೆಂದರೆ ಬೇರೆಯವ್ರು ಬರೋಲ್ಲ, ಅವ್ರಿಗೆ ರೈಟ್ಸೇ ಇರೋಲ್ಲ ಕೇಳೋಕ್ಕೆ. ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಕಳು ನಮ್ಮಪ್ಪಂದು ಇದು ಸೇರಬೇಕು ಅದು ಸೇರಬೇಕು ಅಂತ ಬರ್ತಾರೆ. ಅಂದರೆ ಡಿವೈಡ್ ಆಗಿರೋ ಜಾಗಕ್ಕೂ ಇನ್ನೂ ಸೇರಬೇಕು ಅಂತ ಬರ್ತಾರೆ. ಇಲ್ಲ ಅಣ್ಣ ತಮ್ಮದಿರು ಬರ್ತಾರೆ. ಭಾಗ ಮಾಡಿದ್ರೂ ಕೂಡ ಮತ್ತೆ ಅತ್ಯಾಸೆ ಅಂತಾರಲ್ಲ, ಹಂಗೆ ಸಮಾಧಾನನೇ ಆಗಲ್ಲ, ಆ ಥರ ಬರ್ತಾರೆ. ಯಾಕೆ ಅಷ್ಟೊಂದು ಭೂಮಿ ತಾಯಿಗೆ ಅಷ್ಟೊಂದು ಹೊಡೆದಾಟ ಕೆಡವಾಟ ಜಗಳ ಮಾಡೋದು? ನಾನು ಯೋಚನೆ ಮಾಡೋದು, ಅಪ್ಪ ಮಾಡಿಟ್ಟಿದ್ದ ಆಸ್ತಿಗೋಸ್ಕರ ಅಷ್ಟೊಂದು ಜಗಳಾಟ ಹೊಡೆದಾಟ ಮಾಡ್ಕೊಂಡು ಜೀವ ಕಳೆಯುವಷ್ಟು ರೋಷ ಹೋಗುತ್ತಾ? ಅವ್ರ ಜೀವ ಕಳೆದ್ರೆ ಅವ್ರ ಆಯಸ್ಸು, ಅವ್ರು ಬದುಕೋವಷ್ಟು ದಿನ ಏನಾದರೂ ನಿಮಗೆ ಬರುತ್ತಾ? ಎಷ್ಟು ಈಸಿಯಾಗಿ ಕೊಲೆ ಮಾಡಿದರು, ಹೊಡೆದು ಸಾಯಿಸಿದ್ರು ಅಂತ ಒಂದು ವೀಡಿಯೋದಲ್ಲಿ ನೋಡಿದೆ. ಆ ಯಪ್ಪ ಹೊಡಿತಿದ್ದ ಒಂದು ಹೆಂಗಸಿಗೆ ಕಣ್ಣಲ್ಲಿ ನೋಡಬಾರ್ದು. ಸಿಟ್ಟು ಅನ್ನೋದು, ರೋಷ ಅನ್ನೋದು ಅಷ್ಟರ ಮಟ್ಟಿಗೆ ಇರುತ್ತಾ? ಹೆಂಗಸು ಅಂತ ನೋಡದೇ ಇರೋವಷ್ಟು ಹೊಡೆದಾಡುವಷ್ಟು ಮಟ್ಟಿಗೆ ಬರುತ್ತಾ? ನಾವೊಂದು ಭೂಮಿ ಸಂಪಾದನೆ ಮಾಡಲಿ, ಒಂದು ಮನೆಯ ಕಟ್ಟಲಿ, ಆ ಮನೇಲಿ ನಾವು ಶಾಶ್ವತವಾಗಿ ಇರ್ತೀವ? ನಮ್ಮ ಮಕ್ಳಿಗೆ ಬಿಟ್ಟು ಹೋಗ್ತೀವಿ. ನಮ್ಮ ಮಕ್ಕಳು ಕೂಡ ಶಾಶ್ವತವಾಗಿರ್ತಾರ? ಅವ್ರ ಮಕ್ಳಿಗೆ ಬಿಟ್ಟು ಹೋಗ್ತಾರಲ್ವ? ತಲಾಂತರಕ್ಕೂ ಹಿಂಗೇ ನಡ್ಕೊಂಡ್ಬಂದಿರೋದು, ನಡೆಯೋದು ಕೂಡ ಹಂಗೇ. ಯಾರು ಶಾಶ್ವತ ಅಲ್ಲ. ತಿಂದು ಉಂಡು ಹೋಗೋದು ಯಾವುದು? ನಾವು ಇಷ್ಟಪಟ್ಟು ತಕ್ಕೊಳ್ಳೋಂಥ ಬಟ್ಟೆನೂ ಕೂಡ ನಮಗೆ ಇಷ್ಟ ಬಂದಂಗೆ ಒಂದೆರಡು ಸತಿ ಹಾಕೊಂಡ್ರೆ ಮತ್ತೆ ತಿರ್ಗಾ ಬಿಟ್ಟಾಕ್ಬಿಡ್ತೀವಿ. ಅಥವಾ ಅದು ಅರ್ಧೋಗೋವರೆಗೂ ಹಾಕೊಂಡ್ರೂ ಅದು ಬಿಡೋದೇ ತಾನೇ. ಅಕಸ್ಮಾತ್ ಇಷ್ಟಪಟ್ಟಿದ್ದು ವಸ್ತುನ ಅದನ್ನು ಹಾಕೊಂಡು ತಿರ್ಗೋಕ್ಕಾಗದೇ ಇರೋಷ್ಟು ನಾವು ಎಲ್ಲಿಗಾರು ಹೋದಾಗ, ಹೊರಗಡೆ ಹೋದಾಗ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿನೇ ಇರಲ್ಲ. ಹೌದಾ ಇಲ್ವ ಹೇಳಿ? ಇಷ್ಟಪಟ್ಟು ತಗೊಂಡಿದ್ದಕ್ಕೂ ಸಮೇತ ನಾವು ಅದನ್ನು ಹಾಕಂದಲೇ ಆಯಿತು, ಅಥವಾ ತಿನ್ನೋ ವಸ್ತುನೇ ಆಗಲಿ ತಿಂದೇ ಆಯಿತು, ಹೋಗೇ ಬಿಡ್ತೀವಿ ದೇವ್ರು ಕರೆದಾಗ. ಅಂತ ಇದರಲ್ಲಿ ಯಾಕಷ್ಟು ಹೊಡೆದಾಟ ಜಗಳಾಟ ಗಂಬಿ? ಯಪ್ಪ, ತಾಳ್ಮೆನೇ ಇಲ್ವಾ? ಮನುಷ್ಯತ್ವನೇ ಇಲ್ವಾ?